ಏಯ್, ಕುದುರೆ ಶಬ್ದ ಕೇಳಿಸ್ಲಿಲ್ಲ? ನಾನ್ ಬಂದ್ರೆ ಮರ್ಯಾದೆ ಕೊಡ್ಬೇಕು ಅಂತ ಗೊತ್ತಿಲ್ಲ? ಇಲ್ಲ ತಾಯಿ, ಕೆಲಸದ ಮೇಲೆ ಗಮನ ಇತ್ತು, ಗೊತ್ತಾಗ್ಲಿಲ್ಲ ತಾಯಿ. ಸೇ ಗುಡ್ ಮಾರ್ನಿಂಗ್. ನಮಸ್ಕಾರ ತಾಯಿ. ದಟ್ಸ್ ಗುಡ್. ಹಾಯ್, ಗುಡ್ ಮಾರ್ನಿಂಗ್ ಮೀನಾ. ಸೇ ಮೇಡಮ್. ಮ್ಯಾನೇಜರ್ ಡ್ಯೂಟಿಗೆ ಬರೋದು ಇಷ್ಟೊತ್ತಿಗೆನಾ? ಜೀಪ್ ದಾರಿಯಲ್ಲಿ ಕೈ ಕೊಡ್ತು, ಟ್ರ್ಯಾಕ್ಟರ್ ತಗೊಂಡ್ಬಂದೆ, ಅದಕ್ಕೆ ಲೇಟ್ ಆಯ್ತು. ನೋ, ಡ್ಯೂಟಿಲಿ ಡಿಸಿಪ್ಲಿನ್ ಕೀಪ್ ಅಪ್ ಮಾಡ್ಬೇಕು. ಐ ಡೋಂಟ್ ಟಾಲರೇಟ್ ದಿಸ್. ಐ ಆಮ್ ಸಾರಿ, ಇನ್ಮೇಲೆ ಕೀಪ್ ಅಪ್ ಮಾಡ್ತೀನಿ. ದಟ್ಸ್ ಗುಡ್. ಮಾಸ್ಟರ್, ನಿಮ್ಮ ಅಕ್ಕನ ಮಗಳಿಗೆ ನೀವಿಷ್ಟು ಬಗ್ಗೆ ನಡೆಯೋದಾ? ಇವತ್ ನಾನು ಅವಳಗ್ ಬಗ್ಗದ್ರೇನೆ ನಾಳೆ ಅವಳು ನನಗ್ ಬಗ್ಗೋದು. ಲೋ ರಾಮೇಗೌಡ, ಕುದುರೆ ಮುಕ್ತಲ್ಲಿ ಗುರು ಪಿಕ್ಚರ್ ಬಂದೈತೆ, ಎದ್ಬಿಡವಾ? ಹೌದಾ, ನಡಿ ಗುರು, ಎದ್ಬಿಡವಾ? ಸರಿ ನಡಿ. ಏಯ್, ಏನ್ರ ಮಾತು? ಸಂಬಳ ಮಾತ್ರ ಜಾಸ್ತಿ ಬೇಕು ಅಂತ ಕೇಳ್ತೀರಾ? ಬಾಯಿ ಮುಚ್ಕೊಂಡು ಕೆಲಸ ಮಾಡಕ್ ಗೊತ್ತಿಲ್ಲ? ಇನ್ನೊಂದ್ಸಲ ಹೀಗೆ ಹರಟೆ ಹೊಡೆಯೋದು ನೋಡಿದ್ರೆ ಒಬ್ಬೊಬ್ಬನ ಹೌತಾಕ್ಬಿಡ್ತೀನಿ. ಯಾಕೆ ನಿಂತ್ಕೊಂಡಿದ್ಯಾ? ಸೈಡ್ ಹೊಡಿಯೋದಕ್ಕ? ಕೆಲಸ ನೋಡೋ. ನಾನು ಮ್ಯಾನೇಜರ್ ಹತ್ರ ಮಾತಾಡ್ಬೇಕು. ಅಡ್ವಾನ್ಸ್ಗ, ಸೆಟ್ಲ್ಮೆಂಟ್ಗ? ಏಯ್, ಆಫ್ಸರ್ ತಂದು ನಡೀರೋ. ಮಾಸ್ಟರ್ ಕೇಸು. ಎಸ್ ಎಸ್, ಕಮ್ ಆನ್. ಏನ್ ಚಿನ್ನ, ಏನೋ ಮಾತಾಡ್ಬೇಕು ಅಂದೆ? ಬೇಡ ಬೇಡ ಅಂದೆ. ಈಗ 4 ತಿಂಗಳು ಬಸ್ರಿ ನಾನು. ಹೌದಾ? ಅದಕ್ಕೆ ಒಳ್ಳೆ ಲಡ್ಡು ತರ ಇದ್ಯಾ. ಒಳ್ಳೆ ಸಂತೋಷ ಸುದ್ದಿ ಹೇಳಿ ಅಳ್ತಾರ? ನೋಡ್ಚಿನ, ನೀನೇನು ಯೋಚನೆ ಮಾಡ್ಬೇಡ. ಸಂಜೆ ಮಾಮೂಲಿ ಜಾಗಕ್ಕೆ ಬಂದ್ಬಿಡು. ಅಷ್ಟರಲ್ಲಿ ನನ್ನ ಭಾವನ ಹತ್ರ ಮಾತಾಡಿ ಒಂದ್ ತೀರ್ಮಾನ ಮಾಡ್ತೀನಿ. ಏನ್ಚಿನ? ಏನ್ಚಿನ, ಆಗ್ಲೇ ಬಂದ್ಬಿಟ್ಟಿಯಾ? ಏನ್ ಮಾಡ್ಕೊಂಬಂದ್ರಿ? ಲಗ್ನ ಪತ್ರಿಕೆ. ಇಷ್ಟು ಬೇಗ? ಎಲ್ಲಿ ತೋರ್ಸಿ. ಏನಿದು? ದುಡ್ಡು. ಯಾರ್ಗೆ? ನಿನ್ ಋಣ ತೀರ್ಸೋಕೆ. ನಿನ್ನ ಲಗ್ನ ಆಗೋ ಸುಳ್ಳು. ಹಾಳ್ ನಿನ್ ಪಿಂಡನ ಕಿತ್ ಬಿಸಾಕು. ಬಾಯಿ ಮುಚ್ಕೊಂಡು ಬೇರೆಯವನ್ ಕಟ್ಕೋ. ತಗೋ. ಛೀ ಚಂಡಾಳ, ಮದುವೆ ಮಾಡ್ಕೋತೀನಿ ಅಂತ ನಂಬಿಸಿ ಮೋಸ ಮಾಡಿ ಈಗ ಸುಳ್ಳು ಅಂತ ತಿಳ್ಕೊಂಡು ದುಡ್ಡು ಕೊಡಕ್ ಬರ್ತೀಯಾ? ನಿನ್ ದುಡ್ಡಿಗೆ ನನ್ ಜೋಡಾಕ ತಾಳು, ತಣಿಯವ್ರಿಗೆ ಹೇಳ್ತೀನಿ. ಏಯ್, ನಾನು ದಣಿಯವ್ರಿಗೆ ಅಳಿ ಆಗೋಣ. ಈ ಚಿಲ್ಲರೆ ವಿಷಯ ಎಲ್ಲ ದಣಿ ಕಿವಿ ಮುಟ್ಟವ್ರಿಗೂ ಬಿಡ್ತೀನ. ಇರು, ನಿನ್ ಸೆಟಲ್ಮೆಂಟ್ ಮಾಡ್ತೀನಿ. ಹುಡುಗಿ ಯಾರು ಅಂತ ಗುರ್ತಿಸ್ತೀರೇನ್ರಿ? ಗಂಗಿ ಸರ್, ನಮ್ಮ ಎಸ್ಟೇಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದವಳು. ಗಂಗಿಗೆ 4 ತಿಂಗಳಾಗಿತ್ತಂತೆ. ಅದಕ್ಕೆ ಅವಮಾನ ತಡಿಲಾದೆ ಅವಳೆ ಬಿದ್ದು ಸತ್ತಿರ್ಬೇಕು. ಅಯ್ಯೋ ಪಾಪ ದುಡ್ಜಿ, ಸುಮ್ಮನಿರು. ಅವಳೇ ಸತ್ಲು, ಬೇರೆ ಯಾರಾದ್ರೂ ಸಾಯಿಸ್ಬಿಟ್ರು ಅದೇ ಅವ್ರಿಗೆ ಗೊತ್ತು. ಗಂಗೆ ಸಾಯವಳಲ್ಲ. ಹೌದು, ಮಾ ಧೈರ್ಯಸ್ಥಳು. ಯಾರೋ ಮೇಲಿಂದ ತಳ್ಳಿ ಸಾಯಿಸ್ಬಿಟ್ಟಿದ್ದಾರೆ. ಇರ್ಬೇಕು. ಅದು ಯಾರಂತ ನನಗ್ ಗೊತ್ತು. ಯಾರು ಬೇಬಿ? ನಾನು ಹೇಳಪ್ಪ. ಯಾರು ಹೇಳೋ ಮರಿ? ಅದು ಮ್ಯಾನೇಜರ್ ವ್ಯವಹಾರ. ಯಾರಿಗೂ ಹೇಳ್ಬೇಡ ಅಂತ ನಮ್ಮ ಅಪ್ಪಯ್ಯ ಹೇಳಿದ್ದಾರೆ. ನೀವು ಯಾರಿಗೂ ಹೇಳ್ಬೇಡಿ. ಏಯ್ ದಡಿಯ, ಗಂಗೆ ನಾನೇ ಸಾಯಿಸಿದ್ದು ಅಂತ ಯಾಕೋ ಎಲ್ರಿಗೂ ಹೇಳಿದೆ? ನೀನ್ ನೋಡ್ತೀನೋ? ನಾನು ಆಗ ಹೇಳಲಿಲ್ಲ, ಸಾಯಿಸಿರ್ಬೇಕು ಅಂದೆ ಅಷ್ಟೇ. ಅಷ್ಟೇನಾ? ಈಗ ನಾನು ನಿನ್ನ ಸಾಯಿಸ್ತೀನಿ. ಸೋಮೇರಿಗಳ, ಇವನು ಹಿಡಿಯಕ್ಕೆ ಇಷ್ಟೊಂದು ಕಷ್ಟಪಡ್ತಿದ್ದೀರಾ? ತಗೊಂಡೋಗಿ ಮರಕಟ್ಟ ಹಾಕ್ರು. ಯಾರಾದ್ರೂ ಅವ್ನಿಗೇನಾದ್ರೂ ಕೊಟ್ರೆ ನಿಮ್ ಚರ್ಮ ಸುರಿದು ಬಿಡ್ತೀನಿ. ಹುಷಾರ್. ಬಂದ್ರು, ನನ್ ಬಿಚ್ ಬಂದ್ರು. ಅಪ್ಪಯ್ಯ, ಬೇಬಿ ಬೇಬಿ
ಬೇಬಿ, ಏನಪ್ಪ ನಿನ್ನ ಅವಸ್ಥೆ? ನಾನು ಅವತ್ತೇ ಹೇಳಿಲ್ವಾ ದೊಡ್ಡವರ ಸಹವಾಸ, ಅವ್ರ ವಿಷಯ ಮಾತಾಡ್ಬೇಡ ಅಂತ? ಏನ್ರಯ್ಯ, ಮಗುನ್ ಕಟ್ಟಿ ಹಾಕಿದ್ರೆ ಹಾಗೆ ನೋಡ್ತಾ ನಿಂತಿದ್ದೀರಲ್ಲ, ಯಾರಾದ್ರೂ ಬಿಚ್ಚಬಾರ್ದಾಗಿತ್ತೆ? ಬಿಚ್ಚಬಾರ್ದು ಅಂತ ಮ್ಯಾನೇಜರ್ ಸಾಹೇಬ್ರು ಆರ್ಡರ್ ಮಾಡವ್ರೆ. ಅವ್ರ ವಿಷಯ ನಿಮ್ಗೆ ಗೊತ್ತೇ ಇದೆಯಲ್ಲ ಸರ್. ಅಯ್ಯೋ ದೇವ್ರೆ, ನಾನೇ ಬಿಡ್ತೀನಿ ತಡಿಯಮ್ಮ. ಮಂಜಯ್ಯ, ನನ್ನ ಆರ್ಡರ್ ಗೊತ್ತಿಲ್ಲ, ಯಾಕೋ ನಾನು ಬಿಡಿಸ್ತೆ? ಬೇಬಿ, ನನ್ ಸಾಕು ಮಗ ಕಣು. ಯಾರಿಗೂ ತೊಂದರೆ ಕೊಡೋದು ಈ ಬಡಪಾಯಿನ ಕಟ್ಟಿ ಹಾಕ್ಸಿದೆಯಲ್ಲ, ನೀನೇನು ಮನುಷ್ಯನೋ ಮೃಗವೋ? ಮುಚ್ಚು ಬಾಯ್, ನನಗೆ ಎದುರಾಡ್ತೀಯ. ಪುನಃ ತುಟಿ ಎರಡು ಮಾಡಿದ್ರೆ ತಲೆ ತೆಗೆದು ಬಿಡ್ತೀನಿ. ನಿನ್ನಂಥ ಪಾಪಿ ಕೈಲಿ ಸಾಯೋಕೆ ಈ ಮಂಜಯ್ಯ ಆ ದಿಕ್ಕಿಲ್ದ ಗಂಗೆ ಅಲ್ಲ. ಓದಿ ನನ್ನ ಮಗನೇ. ನೋಡಿ ಬಿಡ, ನೋಡಿ. ನನ್ ಬಿಡ್ಸೋದಕ್ ನೀ ಯಾಕಪ್ಪ ಬಂದೆ? ಆ ಮ್ಯಾನೇಜರ್ ಈಗ ಮಾಡ್ತಾನಂತ ದಣಿಯವ್ರ ಹತ್ರ ಯಾಕೆ ಕೇಳ್ಬಾರ್ದು? ಮೊದ್ಲೇ ಅವ್ರಿಗೆ ಮೈ ಸರಿ ಇಲ್ಲ. ಈ ವಿಷಯ ಅವ್ರಿಗೆ ತಿಳಿಸಿ ಯಾಕಪ್ಪ ಅವ್ರ ಮನಸ್ಸಿಗೆ ನೋವು ಮಾಡೋದು? ಈಗ ಹೇಳಿದ್ರೆ ಆ ಮ್ಯಾನೇಜರ್ ಕೊಂಬಿಡ್ಸೋದು ಯಾರು? ಅವನು ಸೊಕ್ಕ ಸೊಕ್ಕೆ ದೇವ್ರು ಯಾರನ್ನಾದ್ರೂ ಕಳಿಸಿ ಕಳಿಸ್ತಾನಪ್ಪ. ಅಪ್ಪ ಚಂದ್ರು, ಅಪ್ಪ, ಏನ್ ಇಷ್ಟೊಂದು ಗಾಯ ಆಗಿದೆ? ಏನೂ ಇಲ್ಲಪ್ಪ, ನೀನ್ ಬಂದ್ಬಿಟ್ಟೆಲ್ಲ ನನ್ನ ನೋವೆಲ್ಲ ಹೋಯ್ತು ಕಣು. ಎಷ್ಟು ದಿವಸ ಆಯ್ತು ನೀನ್ ನೋಡಿ. ಮನೇಲಿ ಅಜ್ಜಿ ಅವರೆಲ್ಲ ಚೆನ್ನಾಗವರ? ಅಯ್ಯೋ, ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ಟೆ. ಒಂದು ಕಾಗ್ದನಾದ್ರೂ ಹಾಕ್ಬಾರ್ದಾಗಿತ್ತ? ನಿನ್ ಟ್ರೈನಿಂಗ್ ಎಲ್ಲ ಮುಗಿತೇನಪ್ಪ? ಅದೆಲ್ಲ ಆಮೇಲೆ ಇಲ್ಲಪ್ಪ, ಮೊದ್ಲು ಈ ಗಾಯಗಳು ಹೇಗಾಯ್ತು ಹೇಳಿ. ಏನೂ ಇಲ್ಲಪ್ಪ, ಎಸ್ಟೇಟ್ ನಲ್ಲಿ ಬರ್ತಾ ಇದ್ದು ಕಾಲ್ ಜಾರಿ ಬಿದ್ಬಿಟ್ಟು. ಅಲ್ವೇನಾ ಬೇಬಿ? ಕಾಲ್ ಜಾರಿ ಬಿದ್ರೆ ಈ ರೀತಿ ಗಾಯಗಳು ಆಗಲ್ವೇ? ನೀವೇನ ನನ್ನ ಹತ್ರ ಮುಚ್ಚಿರ್ತಿದ್ದೀರಪ್ಪ, ನಿಜ ಹೇಳಿ. ಅಪ್ಪಯ್ಯ, ಹೇಳಪ್ಪಯ್ಯ. ಏ ಬೇಬಿ, ನೀನ್ ಹೇಳ. ಚಂದ್ರು, ಅಪ್ಪ ನೀವ್ ಸ್ವಲ್ಪ ಸುಮ್ಮನೆ ರೀ. ಹೇಳೋ, ಹೇಳಬೇಕ. ಆ ಮ್ಯಾನೇಜರ್ ವಿಶ್ವನಾಥ್ ನನ್ನ ಅಪ್ಪಯ್ಯನು ಸಿಕ್ಕಾಬಟ್ಟೆ ಹೊಡೆದ್ಬಿಟ್ಟ. ಅಪ್ಪಯ್ಯನು ಏನು ತಪ್ಪಿಲ್ಲ ಆ ಮ್ಯಾನೇಜರ್ದೆ. ಏಯ್, ಯಾರೋ ನೀನು? ಗೇಟ್ ಒದ್ಕೊಂಡ್ ಬರ್ತಾ ಇದೆಯಲ್ಲ, ಎಷ್ಟು ಕೊಬ್ಬು ನಿನ್ಗೆ? ಅವನೆಲ್ಲಿ? ಯಾರು? ನಿಮ್ ಮ್ಯಾನೇಜರ್ ವಿಶ್ವ. ನಮ್ ಎಸ್ಟೇಟ್ ಮ್ಯಾನೇಜರ್ನ ಅವನು ಇವನು ಅಂತೀಯ? ಮರ್ಯಾದೆಯಿಂದ ಮಾತಾಡು. ಯಾರಿಗ್ ಮರ್ಯಾದೆ ಕೊಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಯು ರೋಗ್! ನಿಮ್ಮನ್ನ ಅವನು ಇವನು ಅಂತಿದ್ದಾನೆ. ಯಾರೋ ನೀನು? ನೀನೇನ ವಿಶ್ವ? ಜನರಲ್ ಮ್ಯಾನೇಜರ್ ವಿಶ್ವನಾಥ್. ಮಂಜಯ್ಯ ಬೇಬಿ ಏನ್ ತಪ್ಪು ಮಾಡಿದ್ರು ಅಂತ ಹೊಡೆದ್ಯೋ ಅವ್ರನ್ನ? ಅದನ್ ಕೇಳಕ್ ನೀನ್ ಯಾವನು? ನೀವಿಬ್ರು ಒಳಗ್ ಬನ್ನಿ.